ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ ಇವತ್ತು ಲಕ್ಷಾಂತರ ಜನ ಲೋಕನಾಯಕ ಹಿರಿಯ ಜೀವಿಗಳು ಮಾಜಿ ಮಂತ್ರಿಗಳು ವೀರಶೈವ ಮಹಾಸಭಾದ ಹಿಂದಿನ ಅಧ್ಯಕ್ಷರು ನಿಮ್ಮೆಲ್ಲರ ಆದರಣೀಯ ಭೀಮಣ್ಣ ಖಂಡ್ರೆ ಅವರು ನಮ್ಮನ್ನು ಅಗಲಿರುವ ಪ್ರಯುಕ್ತ ನಾವೆಲ್ಲರೂ ಇವತ್ತು ಅವರ ಅಂತಿಮ ಸಂಸ್ಕಾರದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹಾರೈಸಲು ಇವತ್ತು ನಾವೆಲ್ಲರೂ ಇಲ್ಲಿ ಇಡೀ ರಾಜ್ಯದ ಮೂಲೆಗಳಿಂದ ನಾವೆಲ್ಲರೂ ಸೇರಿದ್ದೇವೆ. Knowledge Park The Creative School admissions are open from LKG to 10th standard. Free uniform for new admission students. Noble Public School. Elm से ही दोनों जहां में कामयाबी है. Sky Sunshine School. Step towards better future. Jayashankar Colony, Shantiniketan Ground, Biswa Kalyan. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲಿಗೆ ನಮಸ್ಕಾರಗಳು. ಭೀಮಣ್ಣ ಖಂಡ್ರೆ ಅವರು ಇವತ್ತು ಪ್ರತಿಯೊಬ್ಬರು ಕೂಡ ಭೀಮಣ್ಣ ಖಂಡ್ರೆ ಅವರ ಹೆಸರು ತಗೋಬೇಕಂದ್ರೆ ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರು ಅಂತ ಹೇಳಿ ನಾವೆಲ್ಲರೂ ಸಂಬೋಧನೆಯನ್ನು ಮಾಡಿ ಮಾತನಾಡ್ತಕ್ಕಂಥದ್ದು ಎಲ್ಲರಿಗೂ ಪರಿಪಾಠ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಲೋಕನಾಯಕ ಅಂತಕ್ಕಂಥ ಶಬ್ದವನ್ನ ಈ ದೇಶದಲ್ಲಿ ಪದಬಳಕೆ ಮಾಡತಕ್ಕಂಥದ್ದು ಜಯಪ್ರಕಾಶ್ ನಾರಾಯಣ ಅವರಿಗೆ ಮಾತ್ರ. ಆದ್ರೆ ನಾವೆಲ್ಲರೂ ನಮ್ಮ ಜಿಲ್ಲೆಯ ಹಿರಿಯ ಮುಖಂಡರು ಗೌರವದಿಂದ ನಮ್ಮೆಲ್ಲರ ಮಧ್ಯೆ ಒಬ್ಬ ರಾಜಕಾರಣಿಯಾಗಿ 1-2 ವರ್ಷ ಸಾರ್ಥಕ ಬದುಕನ್ನು ಬದುಕುವ ಮುಖಾಂತರ ಇವತ್ತು ಅವರ ಜನಪ್ರಿಯತೆಗೆ ಇಲ್ಲಿ ಸೇರಿದಂತ ಜನರೇ ಸಾಕ್ಷಿ. Appear in ISAT exam by Ideal PO College. Win up to 25,000 rupees. अपने बच्चों को दीजिए एक सही शुरुआत. हौसलों से मंजिल तक. Family Dentist. Complete dental care. New year offer. Only ₹1 any treatment for handicapped peoples. And free checkup for all. ಸನ್ಮಾನ್ಯ ಶ್ರೀ ದಿವಂಗತ ಭೀಮಣ್ಣ ಖಂಡ್ರೆ ಅವರು ಈ ರಾಜ್ಯದಲ್ಲಿ 4 ಬಾರಿ ಶಾಸಕರಾಗಿ 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಚಿವರಾಗಿ ಈ ಜಿಲ್ಲೆಯ ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆ BSSK ಸಕ್ಕರೆ ಕಾರ್ಖಾನೆಯನ್ನ ಅಧ್ಯಕ್ಷರಾಗಿ ಬೀದರ್ ಜಿಲ್ಲೆಯ ಜನತೆಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಬಹುತೇಕ ನಾವು ಯಾರೂ ಮರೆಯುವಂತಿಲ್ಲ. ವಿಶೇಷವಾಗಿ ಭಾಲ್ಕಿಯ ಜನ ಬಹಳ ತುಂಬಾ ಪುಣ್ಯವಂತರು. ಇವತ್ತು ಕಾರಂಜ ನಿರ್ಮಾಣ ಮಾಡುವುದರ ಮುಖಾಂತರ ಭಾಲ್ಕಿ ವಿಧಾನಸಭಾ ಮತಕ್ಷೇತ್ರದ ಎಲ್ಲರ ಮನೆಗೆ ಹೊಲಕ್ಕೆ ನೀರು ಮುಟ್ಟಿಸುವ ಮುಖಾಂತರ ರೈತರ ಬದುಕನ್ನು ಹಸಿರು ಮಾಡುವುದರ ಮುಖಾಂತರ ಇವತ್ತು ಭಾಲ್ಕಿ ವಿಧಾನಸಭಾ ಮತಕ್ಷೇತ್ರದ ಜನರಿಗೆ ಅವರು ದೇವರೇ ಅಂತ ಹೇಳಿ ನಾವು ಹೇಳಬಹುದು. ಸ್ನೇಹಿತರೆ, ನಾನು ಭೀಮಣ್ಣ ಖಂಡ್ರೆ ಅವರಿಗೇನು ಬಹಳ ಸಲ ನೋಡಿದವೇನಲ್ಲ, ಅವ್ರ ಜೊತೆ ಬಹಳ ಒಡನಾಟನೂ ಏನಿಲ್ಲ. ನನ್ನ ಜೀವಮಾನದೊಳಗೆ ಅವ್ರಿಗೆ ನೋಡಿದ್ದೆ ನಾನು 1-2-3 ಸಲ ಅಷ್ಟೇ ನಾನು ನೋಡಿನಿ. ಕಳೆದ 4-6 ವರ್ಷಗಳ ಹಿಂದೆ ನನ್ನ ವಿಧಾನಸಭಾ ಮತಕ್ಷೇತ್ರದ ಅವರು ಚುಚ್ಚುಮತ ಗ್ರಾಮಕ್ಕೆ ಬಂದಿದ್ರು. ಅಲ್ಲಿ ಜನ ನಮಗೆ ರೋಡ್ ಇದ್ದಿಲ್ಲ 50 ವರ್ಷದಿಂದ,
ದೇಶಕ್ಕೆ ಸ್ವತಂತ್ರ ಸಿಕ್ಕದ ಅವತ್ತಿನ ಹಿಡ್ಕೊಂಡು ಇಲ್ಲಿ ತನಕ ನಮಗೆ ರೋಡ್ ಇದ್ದಿಲ್ಲ. ಭೀಮಣ್ಣ ಖಂಡ್ರೆ ಅವರು ರೋಡ್ ಮಾಡಿಸ್ಕೊಟ್ಟಾರ. ಅದಕ್ಕೆ ನಾವು ಅವ್ರು ತುಲಾಭಾರ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ರು. ನನಗೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು. ಅಲ್ಲಿ ನಾನು ಕೂಡ ಭೀಮಣ್ಣ ಖಂಡ್ರೆ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ನಾನು ಕೂಡ ಅವತ್ತು ಅವರ ಆಶೀರ್ವಾದ ತೋಡಿನ ಸ್ನೇಹಿತರೆ. ಇವತ್ತು ಬಹಳಷ್ಟು ಜನ ರಾಜಕಾರಣದಲ್ಲಿ ಮತ್ತು ವಿಶೇಷವಾಗಿ ಲಿಂಗಾಯತ್ ಸಮಾಜದ ವೀರಶೈವ ಲಿಂಗಾಯತ್ ಸಮಾಜದ ಅಭಿವೃದ್ಧಿಗಾಗಿ ಈ ರಾಜ್ಯದೊಳಗ ನಾವೇನು ಹೆಸರು ತೋತೀವಿ, ದಿವಂಗತ ಶಾಮನೂರು ಶಿವಶಂಕರಪ್ಪನವರು, ಅದರ ನಂತರ ಯಾರ್ದಾರೆ ಹೆಸರು ತೋತೀವಿ ಅಥವಾ ಅದಕ್ಕಿಂತ ಮೊದಲು ಯಾರ್ದಾರೆ ನಾವು ಹೆಸರು ತೋತೀವಿ ಅಂದ್ರೆ ಅದು ಭೀಮಣ್ಣ ಖಂಡ್ರೆ ಸಾಹೇಬರದು. ಇವತ್ತು ವೀರಶೈವ ಲಿಂಗಾಯತ ಸಮಾಜದ ಅದರಲ್ಲೇ ಹಿಂದುಳಿದವರ, ಧ್ವನಿ ಇಲ್ಲದವರ, ಅತ್ಯಂತ ತೊಂದರೆ ಇಲ್ಲದವರಿಗೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಂತ ಕೀರ್ತಿ ಅದು ಭೀಮಣ್ಣ ಖಂಡ್ರೆ ಅವರಿಗೆ ಸಲ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ನೋಡ್ರಿ, ಇಂದಿನ ದಿನಮಾನಗಳಲ್ಲಿ ನಾನು ಒಬ್ಬ ರಾಜಕಾರಣಿಯಾಗಿ ಸುಮಾರು 4 ಸಲ ಶಾಸಕನಾಗಿ, 2 ಸಲ ವಿಧಾನ ಪರಿಷತ್ತಿನ ಸಚಿವರಾಗಿ, ಮಂತ್ರಿಯಾಗಿ, ಸಕ್ಕರೆ ಕಾರ್ಖಾನೆಗಳ ಅಧ್ಯಕ್ಷರಾಗಿ, ಆದರೂ ಕೂಡ 102 ವರ್ಷ ಅವರು ಬದುಕ್ತಾರಂದ್ರು. ನಿಜವಾಗ್ಲೂ ಅವರು ಎಷ್ಟು ಪರೋಪಕಾರ ಈ ಜನರಿಗಾಗಿ, ಈ ರಾಜ್ಯದ ಜನರಿಗಾಗಿ, ವೀರಶೈವ ಲಿಂಗಾಯತ್ ಸಮಾಜಕ್ಕಾಗಿ ಮಾಡಿದ್ದು ಬಹುತೇಕ ನಾವು ಯಾರೂ ಮರೆಯುವಂತಿಲ್ಲ ಸ್ನೇಹಿತರೆ. ಹಾಗಾಗಿ ಇವತ್ತೇನಾರ ಇಡೀ ಕರ್ನಾಟಕ ರಾಜ್ಯದೊಳಗೆ ಬೀದರ್ ಜಿಲ್ಲೆಗೆ ಯಾರ್ಲಿಂದ ಗುರ್ತು ಮಾಡ್ತಾರಪ್ಪ ಅಂದ್ರೆ ಅದು ಭೀಮಣ್ಣ ಖಂಡ್ರೆ ಅವರಿಂದ ಗುರ್ತು ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸ್ನೇಹಿತರೆ. ಬಹುತೇಕ ರಾಜಕಾರಣ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇರ್ತಕ್ಕಂಥವ್ರು ನಾವು 100 ವರ್ಷಕ್ಕಿಂತ ಮಿಗಿಲಾಗಿ ಬದುಕು ನಡೆಸ್ತೀವಿ ಅಂದ್ರೆ ಬಹುತೇಕ ಏನೋ ಸತ್ಪುರುಷ, ಮಹಾನ್ ಪುರುಷ ಅಂತ ಹೇಳಿ ನಮ್ಗೆ ಹೇಳಿ ನಾವು ವಿಚಾರ ಮಾಡಬಹುದು. ಹಾಗಾಗಿ ಈ ರಾಜ್ಯ ಬೀದರ್ ಜಿಲ್ಲೆ ಭಾಲ್ಕಿ ವಿಧಾನಸಭಾ ಮತಕ್ಷೇತ್ರ ಸಮಸ್ತ ದೇಶದ ವೀರಶೈವ ಲಿಂಗಾಯತ ಸಮಾಜ ಭೀಮಣ್ಣ ಖಂಡ್ರೆ ಅವರಿಗೆ ಕಳ್ಕೊಂಡು ನಾವು ಇವತ್ತು ಬಡವರಾಗಿದ್ದೇವೆ ಅಂತ ಹೇಳಿ ನಾವು ಅತ್ಯಂತ ನೋವಿನಿಂದ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನಾವು ಕೂಡ ಪ್ರಾರ್ಥನೆಯನ್ನ ಮಾಡಿದರೆ ಭೀಮಣ್ಣ ಖಂಡ್ರೆ ಅವರು ಇನ್ನೂ 16 ವರ್ಷ ಬದುಕಿರಲಿ. ವಿಶೇಷವಾಗಿ ದಿನ ಬೆಳಗಾದ್ರೆ ನಾವೆಲ್ಲರೂ ದಿನ ಬೆಳಗಾದ್ರೆ ಹಸಿವಾಯ್ತಂದ್ರ ಮನಸ್ಸಿಗೆ ಬಂದಿದ್ದು ನಾವೆಲ್ಲರೂ ತಿಂತೀವಿ. ಇವತ್ತಿನ ಆಹಾರ ಪದ್ಧತಿ ನಾವು ಯಾರಾದ್ರೆ ನೋಡಿ ಕಲಿಬೇಕು ಅಂದ್ರೆ ಅದು ಭೀಮಣ್ಣ ಖಂಡ್ರೆ ಅವರು. ಕಳೆದ ಸುಮಾರು 30 ವರ್ಷಗಳಿಂದ ಬರೀ ಹಾಲು, ಹಣ್ಣು ಅದ್ರ ಮೇಲೆ ಬರ್ತಕ್ಕಂಥ ಆ ವ್ಯಕ್ತಿತ್ವ ನಿಜವಾಗ್ಲೂ ಕೂಡ ಶ್ಲಾಘನೀಯ ಸ್ನೇಹಿತರೆ. ಹಾಗಾಗಿ ಬಸವ ಕಲ್ಯಾಣ ಕ್ಷೇತ್ರದ ಒಬ್ಬ ನಾನು ಶಾಸಕನಾಗಿ ಇವತ್ತು ವಿಶ್ವಗುರು ಬಸವಣ್ಣನವರ ಒಂದೆರಡು ನಿಮಿಷ ವಿಶ್ವಗುರು ಬಸವಣ್ಣನವರ ಆಶೀರ್ವಾದ ಅವ್ರ ಮೇಲೆ ಸದಾ ಇತ್ತು. ಮುಂದೆಯೂ ಕೂಡ ಅವರ ಪರಿವಾರ, ಅವರ ಸುಪುತ್ರರು, ಈ ರಾಜ್ಯದ ಅರಣ್ಯ ಸಚಿವರು, ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು, ಅವರ ಸಹೋದರರು ಆದಂಥ DCC ಬ್ಯಾಂಕಿನ ಅಧ್ಯಕ್ಷರು ಆದಂಥ ಅಮರ್ ಖಂಡ್ರೆ ಅವರು, ಹಾಗೂ ಅವರ ಸುಪುತ್ರರಾದಂಥ ಬೀದರ್ ಜಿಲ್ಲೆಯ ಲೋಕಸಭಾ ಸದಸ್ಯರಾದಂಥ ಸಾಗರ್ ಖಂಡ್ರೆ ಅವರು, ಸಮಸ್ತ ಅವರ ಕುಟುಂಬ ಈ ದುಃಖ ಭರಿಸ್ತಕ್ಕಂಥ ಶಕ್ತಿ ವಿಶ್ವಗುರು ಬಸವಣ್ಣನವರು ಕೂಡಲೇ ಬಹುತೇಕ ಮತ್ತೊಬ್ಬ ಭೀಮಣ್ಣ ಖಂಡ್ರೆ ಅವರು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ನೆನಪು ಯಾವತ್ತು ಅಮರ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಾನು ಸಮಸ್ತ ಬಸವ ಕಲ್ಯಾಣದ ಮಹಾಜನತೆ ಪರವಾಗಿ ಈ ದುಃಖ ಭರಿಸ್ತಕ್ಕಂಥ ಶಕ್ತಿ ಬಸವಣ್ಣನವರು ಅವ್ರಿಗೆ ಕೊಡ್ಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು.